ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ನಾನು ಆಸ್ಟ್ರೇಲಿಯಿಂದ ಬ್ಲಾಗ್ನ ಮಾಡ್ತಾ ಇರೋದು. ಆ್ಯಂಡ್ ಎಸ್, ಇನ್ನೇನು ಜಿಮ್ಮಿಂದ ಮನೆಗೆ ಹೋಗ್ತಾ ಇದ್ದೆ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್. ಇವತ್ತು ಎಲ್ಲನೂ ಹೊರಗಡೆ ಹೋಗೋಣ ಅಂತ ಕೂಡ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ನೋಡೋಣ ಎಲ್ಲಿಗೆ ಹೋಗೋಣ ಅಂತ. ಆ್ಯಂಡ್ ಎಸ್, ಇವತ್ತೇನಾಯಿತು ಅಂತಂದರೆ ಇವಾಗ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಥಿಂಗ್. ನಮ್ಮ ಮನೆ ಹಿಂದೆಗಡೆ ನೋಡ್ಬೋದು, ಮುಂದೆಗಡೆ ಏನಿದೆ, ಈ ಪಾರ್ಕ್ ಇದೆ ಅಲ್ವಾ, ಈ ಪಾರ್ಕಲ್ಲಿ ಇವತ್ತೇನೋ ಈವೆಂಟ್ ನಡೀತಾ ಇದೆ. ಈವೆಂಟ್ ಅಂದರೆ ಲೈಕ್ ಸ್ಪೋರ್ಟ್ಸ್ ಈವೆಂಟ್, ಆಯಿತಾ? ಸೊ ಇಲ್ಲಿ ಎಲ್ಲ ನೋಡ್ಬೋದು, ಕಾರುಗಳು ಫುಲ್ಲು ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಬಸ್ ಸ್ಟಾಪ್ ಮಾಡೋಕ್ಕೆ ಒಂದು ಜಾಗ ಇರುತ್ತೆ. ಆ ಜಾಗದಲ್ಲಿ ಅಲ್ಲಿನೂ ಕಾರ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಜನರಲಿ ನಾನು ಅಲ್ಲಿ ಇಳ್ಕೊಳ್ಳೋದು. ಸಮ್ಟೈಮ್ಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದಕ್ಕಿಂತ ಹಿಂದೆ ಇರೋವಂಥ ಸ್ಟಾಪಲ್ಲಿ ಇಳ್ಕೊಳ್ತೀನಿ. ಬಟ್ ಇವತ್ತೇನಾಯ್ತು ಅಂದರೆ ಮುಂದೆನೇ ಇಳ್ಕೊಳ್ಳೋಣ ಅಂತ ಬಂದೆ. ಬಟ್ ಕಾರುಗಳೆಲ್ಲ ಪಾರ್ಕ್ ಮಾಡಿರೋದ್ರಿಂದ ಬಸ್ ಡ್ರೈವರು ನೆಕ್ಸ್ಟ್ ಸ್ಟಾಪಲ್ಲಿ ಪಾರ್ಕ್ ಮಾಡ್ತೀನಿ ಅಂತಂದರು. ಅದು ಏನು ತುಂಬ ದೂರ ಇಲ್ಲ ಆ್ಯಕ್ಚುಲಿ, ಜನರಲಿ ದೂರನೇ ಇರ್ತವೆ. ಬಟ್ ಇದು ಹತ್ತಿರನೇ ಇತ್ತು. ಸರಿ ಬಿಡು ಅಂತ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಫಾರ್ ದಿ ಫಸ್ಟ್ ಟೈಮ್ ನನಗೆ ಇಲ್ಲಿ ನಮ್ಮ ಇಂಡಿಯಾಗಳಲ್ಲಿ ಈ ಸಣ್ಣ ಸಣ್ಣ ಶಾಪ್ಸ್ ಇರುತ್ತೆ ನೋಡಿ, ಈಗ ಗ್ರಾಸರೀಸ್, ಕಿರಾಣಿ ಅಂಗಡಿ ಅಂತೀವಲ್ಲ, ಆ ಥರದ ಅಂಗಡಿ ನೋಡಿದೆ ಇಲ್ಲಿ. ಆ್ಯಂಡ್ ಒಳಗಡೆ ಹೋಗ್ಬಿಟ್ಟು ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಅಂತ ನೋಡಿದೆ. ಲೈಕ್ ನಾರ್ಮಲ್ ಏನಂತಾರೆ, ಹಾಲು, ಮೊಟ್ಟೆ, ಬ್ರೆಡ್ಡು ಎಲ್ಲ, ಐಸ್ ಕ್ರೀಮ್ಸು, ಈ ಥರದ್ದೆಲ್ಲ, ಅಟ್ಲೀಸ್ಟ್ ಬೇಸಿಕ್ ಥಿಂಗ್ಸು. ಇವಾಗ ಏನಾದರೂ ಮನೇಲಿದ್ದಾಗ ತುಂಬ ಮಾಲ್ಗೆ ಹೋಗೋಕ್ಕೆ ತುಂಬ ದೂರ ಆಗುತ್ತೆ. ಸಮ್ಟೈಮ್ಸ್ ಎಮರ್ಜೆನ್ಸಿನಲ್ಲಿ ನನಗೆ ಶಾಪ್ ಸಿಕ್ತು, ಅದನ್ನೇ ಇವಾಗ ಶೂಟ್ ಮಾಡಿಕೊಂಡೆ. ಸೊ ನಿಮಗೆ ತೋರಿಸೋಣ ಅಂತ ನಾನು ಅದನ್ನು ಶೂಟ್ ಮಾಡಿಕೊಂಡೆ. ಸಖತ್ ಖುಷಿಯಾಗಿಬಿಡ್ತಾಯ್ತಾ. ಇವತ್ತು 1.5 ವರ್ಷ ಆಗ್ತಾ ಬರ್ತದೆ ಸಿಡ್ನಿಗೆ ಬಂದು. ನಾನು ನೋಡಿದ್ದೆ ಆ ಶಾಪ್ನ ಎಷ್ಟೊಂದು ಸಲ, ಬಟ್ ಅದು ಬೇರೆ ಏನೋ ಶಾಪ್ ಇರುತ್ತೆ ಅಂದ್ಕೊಂಡು ನಾನು ಹೋಗೇ ಇರಲಿಲ್ಲ. ಆ್ಯಂಡ್ ಒಳಗಡೆ ಹೋಗಿ ನೋಡಿಬಿಟ್ಟು ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡು ಬಂದೆ, ಎಷ್ಟರಿಂದ ಎಷ್ಟು ಗಂಟೆವರೆಲ್ಲ ಇರುತ್ತೆ ಅಂತ. ಸಖತ್ ಖುಷಿಯಾಗಿಬಿಡ್ತು. ಆಸ್ಟ್ರೇಲಿಯಾಗೆ ಬಂದು ದೇಶದಿಂದ ದೇಶಕ್ಕೆ ಬಿಟ್ಟು ಬಂದರೆ ಎಷ್ಟೊಂದು ಕಲ್ಚರ್ ಡಿಫ್ರೆನ್ಸ್ ಇರುತ್ತೆ ಅಂದರೆ. ಈ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳೆಲ್ಲ ನಮ್ಮ ಮನೆ ಎಂಥ ಹಳ್ಳಿನೇ ಆಗಲಿ, ಗಲ್ಲಿಗಳಲ್ಲಿ ಒಂದು ಚಿಕ್ಕ ಮನೆಗಳಲ್ಲಿ ಒಂದು ಪುಟ್ಟದಾಗಿ ಇಟ್ಕೊಂಡಿರ್ತಾರೆ. ಏನೋ ಒಂದು ಎಮರ್ಜೆನ್ಸಿಗೆ ಒಂದು ಉಪ್ಪುನೋ ಖಾರನೋ ಏನೋ ಒಂದು ಸಿಕ್ಕತ್ತೆ. ಬಟ್ ಇಲ್ಲ, ಆ ಥರ ಅಲ್ಲ, ಏನೂ ಸಿಕ್ಕೋದಿಲ್ಲ. ಇದು ಸಿಕ್ಕಿದ್ದು ನಂಗೆ ಸಖತ್ ಖುಷಿ ಆಗ್ಬಿಡ್ತು. ನೋಡಿ, ಇವಾಗ ಏನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ, 2.5 ನಿಮಿಷ ಆಯ್ತು ಅಷ್ಟೇ ವಾಕ್ ಮಾಡ್ತಾ. ಸೊ ಅಷ್ಟು ನಿಮಿಷದ ದೂರದಲ್ಲಿ ಅಂಗಡಿ ಇದೆ. ಫುಲ್ಲು ಸಖತ್ ನಿಮ್ಗೆ ಅನಿಸ್ತಿರುತ್ತೆ, ಏನಪ್ಪ ಇದು ವಿಯರ್ಡ್ ಅನಿಸ್ತಿರುತ್ತೆ. ಬಟ್ ನಮಗೆ ಇದು ಸಖತ್ ಖುಷಿ ವಿಷಯ. ಓಕೆ, ಇವಾಗ ನೋಡಿ, ಜಿಮ್ಮಿಂದ ನಾನು ಇವಾಗ ಜಸ್ಟ್ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ. ಹೇಗಿದ್ರು ಬ್ಲಾಗ್ ಮಾಡಬೇಕಿತ್ತು ಇವತ್ತು. ನಾನು ಜನರಲಿ ಎಲ್ಲನೂ ಹೊರಗಡೆ ಹೋದಾಗ ಬ್ಲಾಗ್ ಮಾಡ್ತೀನಿ ತೋರ್ಸೋಕ್ಕೆ. ಸೊ ಬನ್ನಿ, ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಬೀಚ್ ಹತ್ರ ಹೋಗೋಣ ಅಂದ್ಕೊತಾ ಇದ್ದೀವಿ. ಇದರ ಬೀಚ್ ಅಥವಾ ಯಾವುದಾನ ಒಂದು ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ. ಏನು ಅಂದರೆ ಆಲ್ರೆಡಿ ಮಧ್ಯಾಹ್ನ ಆಗಿರೋದ್ರಿಂದ ಇವಾಗ ನಾವು ಹೋಗೋಷ್ಟರಲ್ಲಿ ಇನ್ನೂ ಮಧ್ಯಾಹ್ನ ಆಗಿಬಿಡುತ್ತೆ. ಅಡುಗೆನೂ ಏನು ಮಾಡಿಲ್ಲ, ಊಟ ಪ್ಯಾಕ್ ಮಾಡಿಕೊಂಡು ಜಾಗನ ಡಿಸೈಡ್ ಮಾಡಿಕೊಂಡು ಹೋಗ್ಬಿಟ್ಟು ಬರೋಣ. ಓಕೆ, ಈಗಷ್ಟೇ ಮನೆಗೆ ಬಂದರೆ ಮನೇಲಿ ಘಮ ಅಂತ ಸ್ಮೆಲ್ ಬರ್ತದೆ. ಘಮ ಅಂತದೆ. ಏನಂದರೆ ಇವ್ರು ಎಗ್ ಬುರ್ಜಿಗಳು ಮಾಡಿಕೊಂಡು ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ. ನಾನೇ ಬೇಡ ಅಂದೆ. ಇವರು ನನ್ನ ಪತಿ ದೇವರಿಗೆ ಒಂದಿಷ್ಟು ಐಟಮ್ಗಳು ಮಾಡೋಕ್ಕೆ ಬರುತ್ತೆ. ಏನಂದರೆ ಎಗ್ ಬುರ್ಜಿ ಮತ್ತು ದಾಲು, ಅದು ನಾನು ಹೇಳಿಕೊಟ್ಟಿರೋದು. ಮತ್ತು ಇನ್ನೇನು ಅನ್ನ ಮಾಡ್ತಾರೆ, ಅನ್ನವನ್ನು ಮಾಡಿರ್ತಾರೆ ಅಷ್ಟೇ. ಇದು ಅವಲಕ್ಕಿ ಮಾಡಲ್ವಾ? ಬ್ಲಾಗೇ ಮಾಡಿದ್ದೀನಿ 4 ವರ್ಷದಿಂದ. ಆ್ಯಂಡ್ ಎಸ್, ನಾನು ಹೇಳಿದೆ ಇದು ಏನದು ಎಗ್ ಬಾಯ್ಲ್ ಮಾಡಿಡು ಅಂತ. ನಂಗೆ ಇತ್ತೀಚೆಗೆ ಸಪ್ಪೆ ಊಟ ಸಖತ್ ಇಷ್ಟ ಆಗುತ್ತೆ, ಬಾಯ್ಲ್ ಮಾಡಿರೋದು, ಸ್ಟೀಮ್ ಮಾಡಿರೋದೆಲ್ಲ. ಆ್ಯಂಡ್ ಎಸ್, ಮತ್ತು ಜಿಮ್ಗೆ ಹೋಗ್ತಿದ್ದೀನಿ ಅಂದಮೇಲೆ ಅಷ್ಟು ಮಾತ್ರ ಮಾಡಬೇಕು. ನಾನೇನು ಅಷ್ಟು ಡಯಟ್ ಎಲ್ಲ ಏನು ಮಾಡಲ್ಲ, ತಿಂತಾ ಇರ್ತೀನಿ. ಬಟ್ ಏನಂದರೆ ಸ್ವಲ್ಪ ಶುಗರ್ ಅವಾಯ್ಡ್ ಮಾಡಿ. ಚಾಕ್ಲೇಟ್ಸ್ ತುಂಬ ತಿಂತಿದ್ದೆ ಮುಂಚೆ, ಊಟಕ್ಕಿಂತ ಜಾಸ್ತಿ ಚಾಕ್ಲೇಟ್ಸ್ ತಿಂತಿದ್ದೆ, ಅದೊಂದು ಕಮ್ಮಿ ಮಾಡಿದ್ದೇನೆ ಅಷ್ಟೇ. ಆ್ಯಂಡ್ ಇಲ್ಲಿ ಎಗ್ ಬಾಯ್ಲ್ ಆಗ್ತದೆ ಅಷ್ಟೇ. 2 ಎಗ್ ಸಾಕು ನನಗೆ. ಜಾಸ್ತಿ ಈ 10 ಎಗ್ಗು 5-6 ಎಗ್ಗಳೆಲ್ಲ ತಿಂತಾರೆ, ಅಷ್ಟೆಲ್ಲ ಏನೂ ತಿನ್ನಲ್ಲ. 2 ಎಗ್ ತಿಂತೀನಿ, ಒಂದಿಷ್ಟು ನಟ್ಸ್ ತಿಂತೀನಿ, ಏನಾದರೂ ಒಂದು ಫ್ರೂಟ್ಸ್ ತಿಂತೀನಿ ಅಷ್ಟೇ. ಫುಲ್ ಆಗಿಬಿಡುತ್ತೆ. ಅದೇ ತಿಂದಮೇಲೆ ಇನ್ನೇನು ತಿನ್ನೋಕ್ಕೆ ಹೊಟ್ಟೆನಲ್ಲಿ ಜಾಗನೇ ಇರಲ್ಲ. ನೀವು ಸ್ನಾನ ಮಾಡ್ತಿದ್ದಾಳೆ, ನಾನು ಸ್ನಾನ ಮಾಡಿಕೊಂಡು ಮತ್ತೆ ಸಿಗೋಣ.
ಇಲ್ಲಿ ಅತುಲ್ ಸಿಯುಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮೋಸ್ಟ್ ಆಫ್ ದಿ ಟೈಮ್ ಅವ್ರು ಮಾಡಿಬಿಡ್ತಾರೆ. ನಾನೇ ಮಾಡಬೇಕು ಅವರೇ ಮಾಡಬೇಕು ಅಂತೆಲ್ಲ ಏನಿಲ್ಲ. ಇಬ್ಬರಲ್ಲಿ ಯಾರಿಗೆ ಟೈಮ್ ಆಗುತ್ತೋ ಅವ್ರಿಗೆ ಮಾಡ್ಕೊಳ್ತೀವಿ. ಆ್ಯಂಡ್ ಎಸ್ ತಿಂಡಿ ಎಲ್ಲ ಆದಮೇಲೆ ಈ ಥರ ರಜಾ ಇತ್ತು ಅಂತ ಹೇಳಿದ್ರೆ ಸಿಯು ಫುಲ್ ಬ್ಯುಸಿ ಆಗಿಬಿಡ್ತಾಳೆ. ಆಟ ಆಡಿಕೊಂಡು ಅವಳ ಪಾಡುಗಳಲ್ಲಿ ಬ್ಯುಸಿ ಆದರೆ ನಾನಿಲ್ಲಿ ಲಂಚಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಮಾಡಲಿಲ್ಲ. ಅಂದರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮನೇಲೇ ನಾನೊಂದು ಸ್ವಲ್ಪ ಹೇಗೆ ಅಂತ ಹೇಳಿದ್ರೆ ಇದರ ಬೀದಿ ಸುತ್ತಬೇಕು, ಇಲ್ಲ ಅಂತ ಹೇಳಿದ್ರೆ ಕಿಚನಲ್ಲಿ ಬ್ಯುಸಿ ಆಗ್ತೀನಿ. ಆ ಥರ ನಾನು ಹೊರಗಡೆ ಎಲ್ಲನೂ ಹೋಗಿ ಬರಬೇಕು. ಇಲ್ಲ ಮನೇಲಿದ್ದರೆ ಸ್ಪೆಷಲಿ ವೀಕೆಂಡ್ಸ್ ಆ ಥರ ಎಲ್ಲ ಏನೋ ಇತ್ತಂದರೆ ಏನಾದರೂ ಒಟ್ಟಿನಲ್ಲಿ ಸ್ಪೆಷಲಾಗಿ ಏನಾರು ಮಾಡಬೇಕು, ಏನಾದರೂ ಕುಕ್ ಮಾಡಬೇಕು, ಹೊಸ್ದಾಗಿ ಏನಾರ ಟ್ರೈ ಮಾಡಬೇಕು ಅಂತ ಒಟ್ಟಿನಲ್ಲಿ ಕಿಚನಲ್ಲಿ ಬ್ಯುಸಿ ಆಗಿಬಿಡ್ತೀನಿ. ಆ್ಯಂಡ್ ಎಸ್ ಇವಾಗ ನೀವು ನೋಡ್ಬೋದು, ನಾನಿಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿದು ಪಲ್ಯ ಮಾಡ್ತಾಯಿದ್ದೀನಿ, ಹಸಿ ಬಟಾಣಿ. ಆ್ಯಂಡ್ ಫ್ರೋಝನ್ನೇ ತೊಗೊಂಬರೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನಾನು ಸ್ವಲ್ಪ ಪಲ್ಯ ತೆಗೆದಿಟ್ಟೆ, ನಾನು ಸಪ್ರೇಟಾಗಿ ತೋರಿಸ್ತೀನಿ ನಿಮಗೆ ಏನಕ್ಕೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇಲ್ಲಿ ನೀರು ಮತ್ತು ಖಾರ ಎಲ್ಲ ಜಾಸ್ತಿ ಹಾಕ್ತಾಯಿದ್ದೀನಿ. ನೋಡ್ಬೋದು ಇವಾಗ ಪ್ಲೇಟಲ್ಲಿ ಒಂದು ಚಿಕ್ಕದಾಗಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಇದನ್ನ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನ ಇವಾಗ ಪರಾಟ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಖಾರ ಎರಡೂ ಕಡಿಮೆ ಇದೆ. ಆ್ಯಂಡ್ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು, ಅಂದರೆ ಇದು ಆಲೂಗಡ್ಡೆ ಮತ್ತು ಬಟಾಣಿ ಇದೆ. ನಾವು ಏನೇ ಪಲ್ಯ ಮಾಡಿದ್ರು ಸಮ್ಟೈಮ್ಸ್ ಈ ಫ್ಲವರ್ ಇರುತ್ತೆ ನೋಡಿ, ಗೋಬಿದು, ಅದ್ರದ್ದು ಪಲ್ಯ ಮಾಡಿದಾಗೂ ಅಷ್ಟೇ ಈ ಥರ ಎಲ್ಲ ಮಾಡಿದ್ರೆ ಸಕ್ಕ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಒಂದೇ ಪರಾಟ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಸಿಯು ಕೊಡ್ತಾಯಿದ್ದೀನಿ. ಅವಳಿಗೆ ಚಪಾತಿ ಮತ್ತು ಪಲ್ಯ ಆ ಥರ ಕೊಟ್ಟರೆ ಖಾರ ಖಾರ ಅಂತ ಹೇಳ್ಬಿಟ್ಟು ತುಂಬ ಇದು ಮಾಡಿಬಿಡ್ತಾಳೆ, ತಿನ್ನಕ್ಕೆ ಹೋಗಲ್ಲ. ಹಾಗಾಗಿ ಇಲ್ಲಿ ಸಪ್ರೇಟಾಗಿ ಪರಾಟ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ಹಾಕಿದ್ರೆ ಅಗೇನ್ ಸ್ಪೈಸ್ ಲೆವೆಲ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಆ್ಯಂಡ್ ಇದಾದಮೇಲೆ ನಮ್ಗೆ ಏನೇನು ಬೇಕೋ ಅದೆಲ್ಲ ಹಾಕ್ಕೋಬೋದು. ಅಂದರೆ ನಲ್ಲಿ ಬಿಳಿ ಎಳ್ಳು, ಕಲೋಂಜಿ ಅಂತ ಬರುತ್ತೆ ಅದು, ಮತ್ತು ಅಜ್ವೈನ್ ಅಂತ ಇರುತ್ತೆ. ಅಜ್ವೈನ್ ಅಂದರೆ ಓಂಕಾಳು, ಅದು ಮತ್ತು ಸೋಂಪು ಅದೆಲ್ಲ ಹಾಕ್ತಾಯಿದ್ದೀನಿ. ನಮ್ಗೆ ಏನು ಬೇಕಾದ್ರೂ ಹಾಕ್ಕೋಬೋದು. ಇದರಲ್ಲೂ ಉಪ್ಪು ಖಾರ ಮತ್ತು ಸಮ್ಟೈಮ್ಸ್ ಏನಂತಾರೆ ಇದು ಮೇಥಿ, ಕಸೂರಿ ಮೇಥಿ, ಅದನ್ನು ಕೂಡ ಹಾಕ್ಕೋಬೋದು. ಆ್ಯಂಡ್ ಈ ಥರ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಸ್ಟಫಿಂಗ್ ಹಿಡಿಯುತ್ತೆ. ನಾರ್ಮಲ್ ಚಿಕ್ಕದಾಗಿರೋ ಚಪಾತಿ ಹಿಟ್ಟಲ್ಲಿ ನೋಡ್ಬೋದು ಎಷ್ಟು ದೊಡ್ಡದಾಗಿ ಪರಾಟ ಬಂದಿದೆ ಅಂತ ಹೇಳ್ಬಿಟ್ಟು. ಸ್ಟಫಿಂಗ್ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದೇ ಒಂದು ಪರಾಟ ಸಿಯುಗೋಸ್ಕರ ಮಾಡಿಕೊಡ್ತಾಯಿದ್ದೀನಿ. ಸಮ್ಟೈಮ್ಸ್ ಎಲ್ಲರಿಗೂ ಇದೇ ಥರ ಮಾಡ್ತೀನಿ. ಆ್ಯಂಡ್ ಸಮ್ಟೈಮ್ಸ್ ಆನಿಯನ್ನ ಸ್ಲೈಸ್ ತುಂಬ ತಿನ್ನಾಗಿ ಕಟ್ ಮಾಡಿಬಿಟ್ಟು ಈ ಥರ 3 ಲೇಯರ್ಸಲ್ಲಿ ಮಾಡಿ ಕೂಡ ಪರಾಟಾಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಳಿಗೆ ಏನು ತಿಂತಾರೋ ಅದನ್ನು ಕೊಡಬೇಕು. ಕೆಲವೊಂದು ಮಕ್ಕಳು ಪರಾಟ ತಿಂದೂ ಇರ್ಬೋದು, ಬಟ್ ಇವಳಿಗೆ ಸ್ವಲ್ಪ ಪರಾಟಾಸ್ ಇಷ್ಟ ಆಗುತ್ತೆ. ಹಾಗಾಗಿ ಸಮ್ಹೌ ಏನೋ ಒಂದು ಅವಳಿಗೆ ವೆಜಿಟೇಬಲ್ಸು ಮತ್ತು ಎಲ್ಲ ಹೋಗಲಿ ಹೊಟ್ಟೆಗೆ ಅಂತ ಹೇಳ್ಬಿಟ್ಟು ಐ ಟ್ರೈ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಎಸ್ ಇವಾಗ ಇದು ಪರಾಟ ರೆಡಿ ಆಯಿತು. ಆ್ಯಂಡ್ ನಾನು ಜನರಲಿ ಈ ಥರ ಎಲ್ಲ ಪ್ರಿಪೇರ್ ಮಾಡಿದಾಗ ರೋಟಿ, ಚಪಾತೀಸ್ ಏನೋ ಮಾಡಬೇಕಾದ್ರೂ ಅಷ್ಟೇ 2 ಪ್ಯಾನ್ ಇಟ್ಟಿರ್ತೀನಿ. ಇಲ್ಲಿ ನನ್ನ ಹತ್ರ ಒಂದೇ ತವಾ ಇರೋದು ಆ್ಯಂಡ್ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ. ಬೇಗ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಮಿಕ್ಕಿದ್ದೆಲ್ಲನೂ ಫುಲ್ಕಾ ರೆಡಿ ಮಾಡ್ತಾಯಿದ್ದೀನಿ. ನೋಡ್ಬೋದು ಅತುಲ್ಗೆ ಮತ್ತು ನಮಗೆಲ್ಲನೂ ಫುಲ್ಕಾ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್ ಬನ್ನಿ ಇವಾಗ ಊಟ ಕೊಡೋಣ. How is it? How's the Josh? Masta. Atul over acting. ಏನಾಯ್ತು? One see you? One see you? Yummy, yummy. You like it? ನೋಡಿದ್ರಲ್ಲ ಎಷ್ಟು ಖುಷಿಯಿಂದ ಎಷ್ಟು ಇಷ್ಟಪಟ್ಟು ತಿಂತಾ ಇದ್ಲು ಅಂತ ಹೇಳ್ಬಿಟ್ಟು. ತುಂಬ ಇಷ್ಟಪಟ್ಟು ಅಟ್ಲೀಸ್ಟ್ ಅರ್ಧ ಮುಕ್ಕಲಾದರೂ ಆರಾಮಾಗಿ ಮುಗಿಸ್ತಾಳೆ, ಸ್ಪೆಷಲಿ ಬಿಸಿ ಬಿಸಿ ಈ ಥರ ಇತ್ತು ಅಂತ ಹೇಳಿದ್ರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಾನು ಚಪಾತಿಗಳನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿ ಎತ್ತಿಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ನಾನು ಇದನ್ನು ಎಗ್ ರೋಲ್ ಅದೆಲ್ಲ ಮಾಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಟ ಅಂತ ಎಗ್ ಮತ್ತು ಒಂದಿಷ್ಟು ಚೀಸ್ ಆ್ಯಂಡ್ ಅನಿಯನ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ರೋಲ್ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಓಡ್ತಾ ಇರೋದು ಅಷ್ಟೇ. ಆ್ಯಂಡ್ ಎಸ್ 2 ದಿನ 3 ದಿನದವರೆಗೂ ಆರಾಮಾಗಿ ಚಪಾತೀಸ್ ಬರುತ್ತೆ. ಇಲ್ಲಿ ರೆಡಿ ಎಲ್ಲ ಸಿಕ್ಕತ್ತೆ, ರೆಡಿ ರೋಲ್ಸ್ಗೆ ರ್ಯಾಪ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅವೆಲ್ಲ ಸಿಕ್ಕತ್ತೆ. ಬಟ್ ಸ್ಟಿಲ್ ಐ ಡೋಂಟ್ ಪ್ರಿಫರ್ ದ್ಯಾಟ್. 1-2 ಸಲ ತೊಗೊಂಡು ಬಂದಿದ್ದೀನಿ, ಬಟ್ ನಂಗೆ ಅದಷ್ಟು ಟೇಸ್ಟ್ ಕೂಡ ಅನ್ನಿಸ್ಲಿಲ್ಲ. ಆ್ಯಂಡ್ ಸುಮ್ಮನೆ ಪ್ರಿಸರ್ವೇಟಿವ್ಸು ಅದು ಇದೆಲ್ಲ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಮಾಡಿದ್ದೇನೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಕ್ಕಿಂತ
ಏನು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಬೆಸ್ಟ್ ಅಂತ ನನಗನ್ಸುತ್ತೆ. ಆ್ಯಂಡ್ ಇವಾಗ ಫ್ರೀಝರಿಂದ ನಾನು ಇದನ್ನು ತೆಗಿತಾ ಇದ್ದೀನಿ, ಪೇಸ್ಟ್ರಿ ಶೀಟ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಪಫ್ ಮಾಡೋ ಅಂಥ ಶೀಟ್ಸ್ ಎಲ್ಲ ರೆಡಿಮೇಡ್ ಬರುತ್ತೆ. ಅದನ್ನು ಒಂದು ಸಲ ಹಾಗೆ ತೊಗೊಂಡು ಬಂದಿದ್ದೆ. ಒಂದು 2-3 ಸಲ ನಾನು ಬೇರೆ ಬೇರೆ ವೆರೈಟಿ ಏನೇನೋ ಟ್ರೈ ಮಾಡಿದ್ದೆ. ಸ್ವೀಟ್ಸು ಮತ್ತು ಒಂದಿಷ್ಟು ಏನು ರಾಸ್ಬೆರಿ ಜಾಮ್ ಇತ್ತು, ಅದನ್ನೆಲ್ಲ ಮಾಡಿ ಟ್ರೈ ಮಾಡಿ ಸಿಯುಗೆ ಕೊಟ್ಟಿದ್ದೆ. ಆವಾಗ ಸಿಯುಗೆ ರಜೆ ಇತ್ತು ಆ್ಯಂಡ್ ನನಗೂ ಏನು ಮಾಡೋಕ್ಕೆ ಕೆಲಸ ಇರಲಿಲ್ಲ. ಹಾಗಾಗಿ ಫುಲ್ ಫ್ರೀ ಆಗಿದ್ದರಿಂದ ಅದೆಲ್ಲ ಟ್ರೈ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ವೆಜ್ ಪಫ್ ಮಾಡೋಣ ಅಂತ ಹೇಳ್ಬಿಟ್ಟು, ಹೆಂಗಿದ್ರು ಆಲೂಗಡ್ಡೆ ಮತ್ತು ಬಟಾಣಿ ಪಲ್ಯ ಇದೆ ಅಲ್ವಾ, ಜನರಲಿ ವೆಜ್ ಪಫಲ್ಲಿ ಅದೇ ಇರುತ್ತೆ. ಹಾಗಾಗಿ ಅದನ್ನು ಡಿಫ್ರೆಂಟ್ ಶೇಪಲ್ಲಿ ಮಾಡಿಬಿಟ್ಟು ನಾನು ಏರ್ ಫ್ರೈಯರಲ್ಲಿ ಸ್ವಲ್ಪ ಹಾಗೆ ಆಯಿಲ್ ಸ್ಪ್ರೇ ಮಾಡಿಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಕರೆಕ್ಟಾಗಿ ನಂಗೆ ಎಷ್ಟು ನಿಮಿಷ ಇದನ್ನು ಕುಕ್ ಮಾಡಿದೆ ಅಂತ ನಂಗೆ ನೆನಪಿಲ್ಲ. ಜಸ್ಟ್ 5 ಮಿನಿಟ್ಸ್ಗೆ ಚೆಕ್ ಮಾಡಿ ಟರ್ನ್ ಮಾಡಿ ಮತ್ತೆ ಕುಕ್ ಮಾಡಿರೋದು. ಚೆನ್ನಾಗಿ ಬಂದಿತ್ತು, ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿತ್ತು. Wow, look at the color. Atul. See this. Okay. Busy. It's too hot. Taste and tell me how it is. Hey, overacting. ಹೇಳು ತಿನ್ಬಿಟ್ಟು. ಫಸ್ಟ್ ತಿನ್ನು. ಓವರ್ ಮಾಡ. ಹೆಂಗಿದೆ ಅದು ಬಂದ್ ಮಾಡೋ ನಿಮಿಷ, ಆಫ್ ಮಾಡೋ ನಿಮಿಷ. ಹೇಳು ಹೆಂಗಿದೆ ಹೇಳು ಫಸ್ಟು. ಓಕೆ, ಎವ್ರಿಬಡಿ ಗೋಯಿಂಗ್ ಟು ವಾಚ್ ಯು. ಇಸ್ ಇಟ್ ಓಕೆ? ಲಾಸ್ಟ್ ಡ್ಯಾಡಿ ದೆನ್. ಇಫ್ ಇಟ್ ಇಸ್ ರಿಯಲಿ ಅಕ್ಕಿ ನೀನು ಹೇಳು, ಪರವಾಗಿಲ್ಲ. ನಿಜವಾಗ್ಲೂ ಅಕ್ಕಿ ಇತ್ತಾ? ಮತ್ತೆ ದಟ್ಸ್ ಸ್ಪೈಸ್ ಆ್ಯಂಡ್ ಸಮ್ ವೆಜಿಟೇಬಲ್ಸ್. ಇಷ್ಟ ಆಗಿಲ್ಲ? ಸ್ವೀಟ್ ಇಷ್ಟ ಅವತ್ತು ಮಾಡಿದ್ನಲ್ಲ, ಅದು ಇಷ್ಟ ಆಯ್ತಾ ಸ್ವೀಟ್? ಇದು ಚೆನ್ನಾಗಿಲ್ಲ ಅಂದ್ಕೊಂಡು ತಿಂತಾನೆ ಅವಳೆ. ಬಿಡು ಬಾ, ನಾನು ರೆಡಿ ತಿಂತೀನಿ, ಬಿಟ್ಬಿಡು. ಸಾಕಾ? ಹಾಂ, ಹ್ಯಾಂಡ್ ವಾಶ್ ಮಾಡ್ಕೊಂಬತ್ತೆ. ತೋರ್ಸು. ಏಯ್ ತೋರ್ಸಿಲ್ಲ, ತೋರ್ಸು, ಇನ್ನೊಂದ್ಸಲ ತೋರ್ಸು. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಏನಂತಾರೆ, ಮೇಲ್ಗಡೆದಂತೂ ರೆಡಿನೇ ಅಲ್ವಾ. ಸೊ ಪಲ್ಯ ನಾರ್ಮಲಾಗಿ ನಾವು ಇದು ಹೆಂಗೆ ಬೇಕೋ ನಮಗೆ ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೋಬೋದು ಅಷ್ಟೇ. ಚೆನ್ನಾಗಿದೆ. ಒಂದ್ಸಲ ಎಗ್ ಪಫ್ ಮಾಡಬೇಕು, ನೋಡೋಣ ಹೆಂಗೆ ಬರುತ್ತೆ. ಸಾಯಂಕಾಲ ಇಲ್ಲಿ ಪಾರ್ಕಿಗೆ ಬಂದಿದ್ವಿ. ಇನ್ನು ವಿಂಟರ್ ಸ್ಟಾರ್ಟ್ ಆಗಿರಲಿಲ್ಲ, ಇದು ತುಂಬ ಹಳೆ ಬ್ಲಾಗ್. ಹಾಗಾಗಿ ಸಾಯಂಕಾಲ ಪಾರ್ಕಿಗೆ ಹೋಗಿದ್ವಿ. ವಿಂಟರಲ್ಲೆಲ್ಲ ಹೋಗೋಕ್ಕಾಗೋದಿಲ್ಲ, ಇನ್ನು ಎಲ್ಲೂ ಹೊರಗಡೆ ಹೋಗಿರಲಿಲ್ವಲ್ಲ. ಹಾಗಾಗಿ ಸ್ವಲ್ಪ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ಮನೆಗೆ ಹೋಗೋದಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ತುಂಬ ಸ್ಮಾಲ್ ವ್ಲಾಗ್, ತುಂಬ ದಿನ ಆದಮೇಲೆ ಮತ್ತೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.